ಡಾಕ್ಟರ್ ಇದೀಗ ಎಲ್ಲಾದರೂ ಹೋಗಿ ಕ್ಯಾನ್ಸರ್ ಇದೆ ಅಂತ ಹೇಳಿದಾಗ ಯಾವುದು ಸ್ಟೇಜ್ ಅಂತ ಮೊದಲು ಕೇಳ್ತಾರೆ ಒಂದು. ಇನ್ನು 4ನೇ ಸ್ಟೇಜ್ ಅಥವಾ ಫೈನಲ್ ಸ್ಟೇಜ್ ಅಂತ ಹೇಳಿದ ಕೂಡಲೇ ಭಯ ಪಡ್ತಾರೆ. ಇನ್ನು ಈ ವೈದ್ಯಕೀಯ ಒಂದು ರೀತಿಯಲ್ಲಿ ನೋಡೋದಾದ್ರೆ ಈ ಸ್ಟೇಜಸ್ ಅಂದ್ರೆ ಏನು? ಹಾಗಿದ್ರೆ ಇವಾಗ 4th ಸ್ಟೇಜ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಲೈಫ್ ಮುಗೀತು ಅಂತ ಅರ್ಥನಾ? ಸೊ ಸಾಮಾನ್ಯವಾಗಿ ಎಲ್ಲ ಪೇಷಂಟ್ಸ್ ಆಲ್ಮೋಸ್ಟ್ ಎಲ್ಲ ಪೇಷಂಟ್ಸ್ ಕೇಳೋ ಪ್ರಶ್ನೆ ಕ್ಯಾನ್ಸರ್ ಪತ್ತೆಯಾದ ನಂತರ ಸರ್ ಇದು ಯಾವ ಸ್ಟೇಜಲ್ಲಿದೆ ಕ್ಯಾನ್ಸರ್, ಯಾವ ಸ್ಟೇಜ್ ಯಾವ ಹಂತದಲ್ಲಿದೆ ಅಂತ ಕೇಳ್ತಾರೆ. ಸೊ ಈ ಪ್ರಶ್ನೆಯನ್ನು ಉತ್ತರಿಸಲಿಕ್ಕೆ ನನಗೆ ಯಾವಾಗಲೂ ಹೆದರಿಕೆ ಆಗ್ತದೆ. ಐ ಆಮ್ ಅಫ್ರೇಡ್ ಟು ಆನ್ಸರ್ ದಿಸ್ ಕ್ವಶನ್. ಈ ಸ್ಟೇಜಸ್ ಅನ್ನೋದು ಏನಿದೆ ಅದು ವೈದ್ಯರಿಗೆ, ಅದು ಆ್ಯಕ್ಚುಲಿ ಟ್ರೀಟ್ಮೆಂಟನ್ನು ಸರಿಯಾಗಿ ಮಾಡಲಿಕ್ಕೆ ಬೇಕಾಗಿ ನಾವು ಸ್ಟೇಜ್ಗಳ ಪ್ರಕಾರ ವಿಂಗಡಿಸಿದ್ದೇವೆ. ಅದನ್ನು ಪೇಷಂಟ್ಸ್ ಅದನ್ನು ಅರ್ಥ ಮಾಡಿಕೊಂಡು ತಪ್ಪು ಅರ್ಥ ಮಾಡ್ಕೊಳ್ಳೋದು ಕಾಮನ್ ಆಗಿದೆ. ಇವಾಗ ಸ್ಟೇಜ್ ಅಂದರೆ ಏನು ಎಕ್ಸಾಕ್ಟ್ಲಿ? ನಾವು ವೈದ್ಯಕೀಯ ಸಿಸ್ಟಮ್ TNM ಸಿಸ್ಟಮ್ ಅಂತ ಹೇಳ್ತೇವೆ. ಅದರಲ್ಲಿ ಸ್ಟೇಜ್ 1, 2, 3, 4 1, 2, 3, 4 ಅಂತ 4 ವಿಭಾಗಗಳಿದೆ. ಈಗ ಸ್ಟೇಜ್ 1 ಅಥವಾ 2 ಅಂದರೆ ಏನು? ಆ ಕ್ಯಾನ್ಸರ್ ಗೆಡ್ಡೆಯು ಆ ಒಂದು ಅಂಗಕ್ಕೆ ಅಷ್ಟೇ ಅದು ಸೀಮಿತವಾಗಿದೆ ಅಂತ ಅರ್ಥ. ಈಗ 3 ಅಥವಾ 2 ಅಥವಾ 3ರಲ್ಲಿ ಕೆಲವು ಸಲ ಆ ಅಂಗದಲ್ಲಿದೆ ಪ್ಲಸ್ ಅದರ ನೆರೆಹೊರೆಯ ಕೆಲವು ಅಂಗಗಳಿಗೆ ಹರಡಿದೆ ಅಂತ ಅರ್ಥ. ಈಗ ಸ್ಟೇಜ್ 4 ಅಂದರೆ ಅದು ಒಂದೇ ಅಂಗದಲ್ಲಿ ಅಲ್ಲ, ಇನ್ನು ಹಲವಾರು ಅಂಗಗಳಿಗೆ ಹರಡಿದೆ ಅಂತ ಅರ್ಥ. ಸೊ ಇದು ಸ್ಟೇಜ್. ಯಾಕಂದರೆ ಈ ಸ್ಟೇಜ್ ಪ್ರಕಾರ ನಾವು ನೆಕ್ಸ್ಟ್ ಡಿಸೈಡ್ ಮಾಡ್ತೇವೆ ಪೇಷಂಟಿಗೆ ಬರೀ ಆಪರೇಷನ್ ಮಾಡಿದರೆ ಸಾಕ, ಆಪರೇಷನ್ ಒಟ್ಟಿಗೆ ರೇಡಿಯೇಷನ್ ಥೆರಪಿ ಅವಶ್ಯಕತೆ ಇದೆ, ರೇಡಿಯೇಷನ್ ಅಂದರೆ ವಿಕಿರಣ ಚಿಕಿತ್ಸೆ ಅವಶ್ಯಕತೆ ಇದೆ, ಮತ್ತು ಅದರೊಟ್ಟಿಗೆ ಔಷಧಗಳು ಲೈಕ್ ಕೀಮೋಥೆರಪಿ ಮದ್ದು ಅಥವಾ ಇಮ್ಯುನೋಥೆರಪಿ ಮದ್ದು ಅಥವಾ ಟಾರ್ಗೆಟೆಡ್ ಥೆರಪಿ ಮದ್ದು ಇದರ ಅವಶ್ಯಕತೆ ಇದೆಯಾ ಅಂತ ಡಿಸೈಡ್ ಮಾಡಲಿಕ್ಕೆ ನಮಗೆ ಮೆಡಿಕಲ್ ಫ್ರ್ಯಾಟರ್ನಿಟಿ ಯೂಸ್ ಮಾಡುವ ಟರ್ಮ್ ಆಗಿದೆ ಇದು ಸ್ಟೇಜಸ್. ಸೊ ಇದು ಪೇಷಂಟ್ಸ್ ಅಥವಾ ರಿಲೇಟಿವ್ಸ್ ಹೇಗೆ ಅರ್ಥ ಮಾಡ್ಕೊಳ್ತಾರೆ? ಸ್ಟೇಜ್ 4 ಕೊನೆಯ ಸ್ಟೇಜ್ ಅಂತ ಅರ್ಥ ಮಾಡ್ಕೊಳ್ತಾರೆ. ಕೊನೆಯ ಸ್ಟೇಜ್ 4 ಅಂದರೆ ಅದು ಡೆತ್ ಸೆಂಟೆನ್ಸ್ ಅಲ್ಲ, ಅದು ತಪ್ಪು ಕಲ್ಪನೆ. ಸ್ಟೇಜ್ 4 ಕ್ಯಾನ್ಸರ್ ಈಸ್ ಆಲ್ಸೋ ಕ್ಯೂರೆಬಲ್. ಸ್ಟೇಜ್ 4 ಕ್ಯಾನ್ಸರ್ ಈಸ್ ಆಲ್ವೇಸ್ ಟ್ರೀಟೇಬಲ್. ಆ್ಯಂಡ್ ಇವಾಗ ಆಧುನಿಕ ಚಿಕಿತ್ಸೆಯೊಟ್ಟಿಗೆ ಸಮ್ ಇನ್ಸ್ಟೆನ್ಸಸ್ ಹೊಸ ಚಿಕಿತ್ಸೆಗಳಲ್ಲಿ ಸ್ಟೇಜ್ 4ರಲ್ಲಿರುವ ಕ್ಯಾನ್ಸರ್ಗಳನ್ನು ಕೂಡ ಸಂಪೂರ್ಣವಾಗಿ ವಾಸಿ ಮಾಡುವ ಕ್ಯೂರ್ ಮಾಡುವ ಸಾಧ್ಯತೆಗಳು ಇದೆ.